ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಅವ್ರು ಹೇಳಿದ್ರು ನನ್ನ ಲೆವೆಲ್ ಏನಿದ್ರು ಮೋದಿ ಲೆವೆಲ್ ಅಂತ ಹೇಳಿ. ನನ್ನ ಲೆವೆಲ್ ಏನಿದ್ರು ನಿಮ್ ಲೆವೆಲ್ ಅಷ್ಟೇ. ಈಗ ಒಂದ್ 3 ಅಡಿ ಹೈಟಲ್ ಇದ್ದೀನಿ ನಾನು, ಸ್ಟೇಜ್ ಮೇಲೆ ನಿಲ್ಸಿದ್ದೀರಿ. ಬಿಟ್ರೆ ನಾನು ನಿಮ್ ಲೆವೆಲ್ ಅಲ್ಲೇ ಮಾತಾಡೋದಕ್ಕಿಂತ ಕೂಡ ನಾವು ಮಾಡುವಂತ ಕೆಲಸ ಮಾತಾಡಬೇಕು. ಯಲಹಂಕದ ಬಿಜೆಪಿ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅಂದ್ರೆ, ಪ್ರದೀಪ್ ಈಶ್ವರ್ ಅವರ ಲೆವೆಲ್ಗೆ ನಾನು ಮಾತಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಪ್ರದೀಪ್ ಈಶ್ವರ್ ಅವರೇ ಹೇಳ್ತಾರೆ ನಂದೇನಿದ್ರು ಮೋದಿ ಲೆವೆಲ್ನಲ್ಲಿ ಅಂತ. ಆ ಲೆವೆಲ್ನಲ್ಲಿ ನಾವಿಲ್ಲ, ನಾವೇನಿದ್ರು ನಿಮ್ಮ ಲೆವೆಲ್ನಲ್ಲಿ. ಅಂದರೆ ನಾನು ನಿಮ್ಮಿಂದನೇ ಬಂದಿರೋದು, ನಿಮ್ಮ ಲೆವೆಲ್ನಿಂದ. ಹಾಗಾಗಿ ಇಲ್ಲಿತ್ಕೊಂಡೇ ಇರ್ತೀನಿ, ಸ್ಟೇಜ್ ಮೇಲೆ ಇದ್ದೀನಿ ಅನ್ನೋದಷ್ಟೇ ಡಿಫ್ರೆನ್ಸು. ನಾನು ನಿಮ್ಮ ಲೆವೆಲ್ನಲ್ಲಿ ಇರೋದು, ಹಾಗಾಗಿ ನಿಮ್ಮ ಲೆವೆಲಿಗೆ ತಕ್ಕನಾಗಿ ಕೆಲಸ ಮಾಡ್ತೀನಿ, ನಿಮ್ಮ ಲೆವೆಲಿಗೆ ತಕ್ಕ ಹಾಗೆ ನಾನು ಮಾತಾಡ್ತೀನಿ. ಹಾಗೆ ಮಾತಾಡೋದಕ್ಕಿಂತ ಕೆಲಸ ಮಾಡಬೇಕು, ಮಾತಾಡೋದೇ ಕೆಲಸ ಆಗಬಾರ್ದು. ನಾವು ಮಾಡಿರೋ ಕೆಲಸದ ಬಗ್ಗೆ ಜನ ಮಾತಾಡಬೇಕು ಅಂತ ಹೇಳ್ತಾ, ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿರುವಂತಹ ನೀರಿನ ಸಮಸ್ಯೆಗಳ ಬಗ್ಗೆ ಈ ಹಿಂದೆ ಶಾಸಕರಾಗಿದ್ದಾಗ ರಮೇಶ್ ಕುಮಾರ್ ಅವರು ಏನು ಹೇಳಿದ್ರು, ನಂತರ ಈಗ ಮಾಜಿ ಶಾಸಕರಾಗಿದ್ದಾರೆ ಅವ್ರು ಏನು ಹೇಳ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಇವತ್ತು ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಅವ್ರು ಹೇಳಿದ್ರು ನನ್ನ ಲೆವೆಲ್ ಏನಿದ್ರು ಮೋದಿ ಲೆವೆಲ್ ಅಂತ ಹೇಳಿ. ಸೊ ಅದಕ್ಕೆ ನಾನು ಆ ಲೆವೆಲ್ ಅವ್ರ ಜೊತೆ ಮಾತಾಡಲ್ಲ, ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನನ್ನ ಲೆವೆಲ್ ಏನಿದ್ರು ನಿಮ್ ಲೆವೆಲ್ ಅಷ್ಟೇ. ಈಗ ಒಂದ್ 3 ಅಡಿ ಹೈಟಲ್ ಇದ್ದೀನಿ ನಾನು, ಸ್ಟೇಜ್ ಮೇಲೆ ನಿಲ್ಸಿದ್ದೀರಿ. ಬಿಟ್ರೆ ನಾನು ನಿಮ್ ಲೆವೆಲ್ ಅಲ್ಲೇ, ನಿಮ್ ಲೆವೆಲ್ ಇಂದಾನೇ ನಾನು ಈ ಲೆವೆಲ್ ಬಂದಿರ್ತಕ್ಕಂಥದ್ದು. ಅದ್ರ ಮೇಲೆ ನಾನು ಯೋಚನೆ ಮಾಡುವಂತ ದೊಡ್ಡ ವ್ಯಕ್ತಿ ನಾನಲ್ಲ. ಮಾತಾಡೋದಕ್ಕಿಂತಲೂ ಕೂಡ ನಾವು ಮಾಡುವಂತ ಕೆಲಸ ಮಾತಾಡಬೇಕು. ಮಾತಾಡೋದೇ ವೃತ್ತಿ ಆಗಬಾರ್ದು. ನಾವೇನ್ ಮಾಡಿರ್ತೀವಿ ಕೆಲಸ, ಅದು ಜನ ಮಾತಾಡಬೇಕು. ಬಹುಶಃ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವಾಗ ಕಾಂಗ್ರೆಸ್ಸಿನ ಶಾಸಕರು, ನಾನು ಇದ್ದೆ ಅಸೆಂಬ್ಲಿಯಲ್ಲಿ. ಅವ್ರು ಮಾತಾಡ್ತಾ ಹೇಳಿದ್ರು, ಕಣ್ಣೀರು ಸುರಿಸ್ಕೊಂಡು ಅಂತ ಹೇಳಿದ್ರು ಅವರು. ನಮ್ಗೆ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ನಮ್ಗೆ ಕುಡಿಯೋಕ್ ನೀರಿಲ್ಲ, 1500 ಅಡಿ ನೀರು ಹೋದ್ರೂ ಕೂಡ ನಮ್ಗೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಬೆಂಗಳೂರಿನವರ ಮೂತ್ರದ ನೀರನ್ನಾದ್ರೂ ನನಗೆ ಕೊಡ್ರಿ ಅಂತ ಹೇಳಿ ಹೋಗಲ್ದು. ಬಹುಶಃ ಅವ್ರಿಗೂ ಕೂಡ ಈ ಕಲ್ಪನೆ ಇರ್ಲಿಲ್ಲ ಹಿಂಗ ಆಗ್ತದೆ ಅಂತ ಹೇಳಿ. ಅವ್ರಿಗೇನು ಅಂತಂದ್ರೆ ಶುದ್ಧವಾಗಿ ನೀರು ಕೊಡ್ತಾರೆ, ಕೆರೆಗಳು ಬಂದ್ಮೇಲೆ ಅಂತರ್ಜಲ ಜಾಸ್ತಿ ಆಗ್ತದೆ, ನಮ್ಮ ಬದುಕು ಬಂಗಾರ ಆಗ್ತದೆ ಅಂತ ಹೇಳಿ ಅವ್ರು ಅನ್ಸ್ಕೊಂಡಿದ್ರು. ನಾವು ಕೂಡ ಅವ್ರಿಗೆಲ್ಲ ಬೆಂಬಲ ಕೊಟ್ವಿ. ಏನ್ ಈ ಬೆಂಗಳೂರು ಇರ್ತಾನೆ ಫಿಲ್ಟರ್ ಮಾಡಿ ಕಳ್ಸೋಣ ಅಂತ ಹೇಳಿ. ಅದು ನಿಧಾನವಾಗಿ ಈಗ ಸ್ಪೀಕರ್, ಅದೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳ್ತಾರೆ, ನಾನು ಮಹಾ ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ, ನಾನು ಕೋಲಾರ ಜನಗೆ ವಿಷ ಉಣಿಸುವಂತ ಕೆಲಸ ಮಾಡಿದೆ ಅಂತ ಹೇಳಿ ಪಶ್ಚಾತ್ತಾಪವನ್ನು ಪಡ್ತಾವ್ರೆ. ನಮಗೂ ಕೂಡ ಮೊದಲು ಅನಿಸಿಲ್ಲ. ಪ್ರಾರಂಭದಲ್ಲಿ ಯಾವುದೇ ಸರ್ಕಾರ ಈ ಒಂದು ಯೋಜನೆ ಅಂತಂದಾಗ ನಾವೆಲ್ಲ ಖುಷಿ ಪಟ್ಟರು. ಯಾಕಂದ್ರೆ ನೀರನ್ನು ಶುದ್ಧೀಕರಿಸಿ ಮಾಡಿ ಕೆರೆಗೆ ಬಿಟ್ರೆ ಅಂತರ್ಜಲ ಏನೋ ಜಾಸ್ತಿ ಆಯ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.